ನಮಸ್ಕಾರಪ್ಪ ಎಲ್ಲರಿಗೂ. ಏನಂದ್ರೆ ನಾ ಇವತ್ತು ನಮ್ಮ ಹೊಲದ ಬೆಲ್ಲಿರೋಂಥ ಎಂಕಡ ಮುತ್ತನ ಗುಡಿ ಹತ್ರ ಏನಿ. ಇಲ್ಲಿ ಯಾಕೆ ಬಂದಿನಪ್ಪ ಅಂದ್ರೆ ಇಲ್ಲಿ ಎನಿ ಟೈಮ್ ಬರ್ತೀವಿ ನಾವು ಬಿಟ್ರೆ ಹಂಗೇನಿಲ್ಲ. ಇಲ್ಲಿ ಒಂದು ಹಣ್ಣಿನ ಗಿಡ ಇಡ್ಬೇಕಂತ ನಿರ್ಧಾರ ಮಾಡೀನಿ. ನನ್ನ 20K ಅಂದ್ರೆ 21K ಫ್ಯಾಮ್ಲಿಗೋಸ್ಕರ ಅವ್ರಿಗೋಸ್ಕರ ದೇವಸ್ಥಾನದಾಗ ಇಲ್ಲಿ ಒಂದು ನಿಲ್ದಣ್ಣಿ ಗಿಡ ಹಾಕ್ತೀನಿ ಇವತ್ತು. ನನ್ನ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ನನಗೆ ಸಪೋರ್ಟ್ ಮಾಡಿರಿ ಹಂಗೆ ಯೂಟ್ಯೂಬ್ನಾಗ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ. ಯಾಕಂದರೆ ಇನ್ನು ಮುಂದೆ ಯೂಟ್ಯೂಬ್ ವೀಡಿಯೋಗಳ್ನ ಹಾಕ್ತಾ ಇರ್ತೀನಿ. ಫುಲ್ ವೀಡಿಯೋನ ಸಾಯಂಕಾಲ ಇಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಇಷ್ಟು ವೀಡಿಯೋ ಇರುತ್ತೆ, ನೋಡ್ಕೊಂಬರ್ರಿ. ಇವಾಗ ಹೋಗಿ ಗಿಡನ ತೊಗೊಂಬರ್ತೀನಿ. ರೆಡಿಯಾಗಿ ಬಂದೀನಿ, ಗಾಡಿನ ಇಲ್ಲಿ ನಿಲ್ಸೀನಿ. ಹೋಗಿ ಗಿಡ ತೊಗೊಂಬಂದು ವೀಡಿಯೋ ಮಾಡ್ತೀನಿ ಕಂಟಿನ್ಯೂ. ಅಲ್ಲಿವರೆಗೂ ವೇಟ್ ಮಾಡ್ರಿ. ಬಂದಿವ್ರಿ ಅಂತಿಂತ ಗಿಡ ಬರೋದಲ್ಲಿ ಇವಾಗ ಏನಿಲ್ಲ ಅಂದ್ರೆ ಗಿಡ ತೊಗೊಂಡು ಊರ ಕಡೆ ಹೋಗ್ತೀನಿ. ನೋಡ್ಕೊಂಬಿಡ್ರಿ. ಇಲ್ಲೆಲ್ಲೇ ಕವರ್ನಾಗ ಹಾಕಿಟ್ಟಿದ್ರು ಪಾಪ ಅವರು, ಇಲ್ಲ ಹಾಕಿಟ್ಟರು. ಒಯ್ತೀನಿ ರಮ್ಮ. ಇವಾಗ 2 ತೊಗೊಂಡು ಹೊಂಟೀನಿ. ಇವತ್ತು ಹಚ್ಚಮ್ಮ. ಅಲ್ಲಿ ಹೋಗಿ ಮತ್ತೆ ವಿಡಿಯೋ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್. ನೋಡಿದ್ರಲ್ಪ, ಗಿಡಗಳು ಇಲ್ಲಿ ಅವ, ಗುಡಿ ಇಲ್ಲಿ ಅದ. ನಮ್ಮೊಬ್ಬ ಮನುಷ್ಯ ಬರಕತ್ತಾನ, ಅದಕ್ಕೋಸ್ಕರ ನಿಂತೀವಿ. ಅವ್ರು ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಟ್ರೈ ಮಾಡ್ತೀನಿ ಅಂದರೆ ದಿನ ಅದೇ ಕೆಲಸ ಮಾಡೋದಾಗಲ್ಲ. ಯಾಕಂದ್ರೆ ಡ್ಯೂಟಿ ಮೇಲೆ ಇರ್ತೀನಿ. ರಜೆ ಮೇಲೆ ಬಂದಾಗ ಆ ಕೆಲಸನ ಖಂಡಿತ ಮಾಡೇ ಮಾಡ್ತೀನಿ. ಇನ್ನು ಮುಂದೆ ಆ ಮಾತನ್ನ ಉಳಿಸ್ತೀನಿ. ಫಸ್ಟಿಗೆ ಸ್ಟಾರ್ಟಿಂಗೇ ಇಲ್ಲೇ ಆಗ್ತಿದೆ. ಅದು ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟಿನ ನಾನು ಗಿಡಗಳು ಇಡೋದು ಬಂದು ಇಲ್ಲೇ ಎಂಕಡ ಮುತ್ತನ ಗುಡಿ ಮುಂದೆ. ಇದಾದಮೇಲೆ ಇನ್ನೊಂದು ಗುಡಿ ಐತಿ ಇಲ್ಲಿ, ಬಸವಣ್ಣ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಸತಿ ಬಂದಾಗ ಅಲ್ಲಿ ಯಾವುದಾದ್ರೂ ಬೇರೆ ಹಣ್ಣಿಂದ ಇಡ್ತೀನಿ. ಇಲ್ಲಿ ನಿಲ್ದಣ್ಣು ಹಾಕಿರ್ತೀನಿ, ಅಲ್ಲಿ ಯಾವುದೋ ಒಂದು ಬೇರೆ ಹಣ್ಣನ್ನು ತಂದು ಹಾಕ್ತೀನಿ. ಹಲಸಿನ ಹಣ್ಣು ತಂದು ಹಾಕೋಣಂದು ಇಲ್ಲಿಗೆ ಎಲ್ಲ ಒಂದೇ ಕಡೆ ಆಗ್ತವೆ. ಇನ್ನೊಂದು ಸತಿ ಬಂದಾಗ ಇನ್ನೊಂದು ತೆಂಗಿನ ಮರ ಹಾಕ್ತೀನಿ ಇಲ್ಲಿ. ತೆಂಗಿನ ಗಿಡ ಒಂದು ಹಾಕಿನಿ ಅಂದ್ರೆ ಸರಿ ಹೋಗುತ್ತೆ. ಒಬ್ಬರು ಬರೋಕತ್ತಾರ, ಸೆಲ್ಕೀಟಿಗೆ ತೊಗೊಂಡು ಸ್ವಲ್ಪ ತೋಡಿ ಅದನ್ನ ಗಿಡ ಇಟ್ಟು ಆಮೇಲೆ ಸುತ್ತ ಮಣ್ಣು ಒಂಥರ ನೀರು ನಿಂದ್ರಂಗೆ ಮಾಡಿ ಸುತ್ತ ಮುಳ್ಳು ಹಚ್ಬೇಕು. ಯಾಕಂದ್ರೆ ಇಲ್ಲಿ ದನ ಕರುಗಳೆಲ್ಲ ಬರ್ತವೆ. ಸುತ್ತ ಮುಳ್ಳು ಹಚ್ಚಿದ್ರೆ ಯಾವುದು ಏನಾಗಲ್ಲಂತ. ಬರಲಿ, ಒಬ್ರಿಗೋಸ್ಕರ ವೆಯ್ಟಿಂಗ್ ಅದ. ಬಂದ್ರಂದ್ರೆ ಮುಂದಿನ ಕೆಲಸ ಮುಂದುವರಿಸ್ತೀವಿ. ಇದೇನು ಜಾಲಗಿಡ ಕಾಣುತ್ತಲ್ಲ, ಇಲ್ಲೇ ಹಚ್ಬೇಕಂತ ಅಂದ್ಕೊಂಡೀವಿ. ಹತ್ತಲ್ಲಿ ಮಣ್ಣಾಗೆ ಹಣ್ಣು ತಿನ್ನಕ್ಕೆ ಇರ್ತೇವೆ ಬಿಡ್ತಲ್ಲ ಗೊತ್ತಿಲ್ಲ. ಕಡೆ ತೋರಿಸೋ ಗಿಡ ಮಾತ್ರ ಹಚ್ತೀವಿ. 4 ಮಂದಿ ಲಾಸ್ಟ್ಗೆ ಒಂದು ವಿಡಿಯೋ ಮಾಡ್ತೀವಿ. ಹಣ್ಣು ತಿನ್ನೋಕೆ ಏನು ಇರ್ತೇವೆ ಬಿಡ್ತೇವೆ ಗೊತ್ತಿಲ್ಲ. ಗಿಡ ಒಂದು ಜೋಪಾನ ಆದ್ರೆ ಸಾಕು. ಇಲ್ಲಿ ಯಾರನ್ನು ಕುಂದ್ರಿಗೆ ಒಂದು 4 ಹಣ್ಣು ಸಿಕ್ಕರೆ ಸಾಕು. ಇಲ್ಲದಿ ನೋಡಿ ಗಿಡ ಸರ್. ಇವು ಅಣ್ಣ, ಇವ ಮಾವ, ನಾನು, ಅಲ್ಲೊಂದು ಹುಡುಗ ಹೊಂಟಾರ. 4 ಮಂದಿ ಇವತ್ತ ಒಂದು ಏನೋ ಒಂದು ದೇವ್ರ ಗುಡಿ ಮುಂದೆ ಒಂದು ಸ್ವಲ್ಪ ಒಳ್ಳೇದು ಕೆಲಸ ಮಾಡಕತ್ತೀವಿ. ದೇವ್ರು ನಮ್ಗೇನು ಕೊಡೋಬೇಕಲ್ಲ, ಇಲ್ಲಿ ಬಂದವ್ರಿಗೆ ಹಣ್ಣು ಕೊಡೋಷ್ಟು ಶಕ್ತಿ ಕೊಡೋ ಗಿಡಕ್ಕೆ ಸಾಕು. ಹೌದಿಲ್ಲ ಅಣ್ಣ? ಥ್ಯಾಂಕ್ ಯು. ಅವ್ರು ಹೇಳ್ತಾರೆ ಎಲ್ಲನ ಏನಂತ ಜನಗಳು. ಅವ್ರಿಗೇನು ಹೇಳ್ತೇಳ, ನೀ ಏನಾರು ಹೇಳ್ತೆ? ಮುಂದಿನ ವಿಡಿಯೋದಾಗ ತಿಳಿಸ್ತೀವಿ. ಯಾರು ಬ್ಯಾಗಡ್ರಿ ಬ್ಯಾಗಡ್ರಿಗೆ ಹಚ್ಬೇಕಂತ ಮಣ್ಣು ಹಂಗೆ ಇಡೋದ್ರನ್ನ ಅಷ್ಟೇ ಬಿಟ್ಬಿಡು. ಅಷ್ಟೇ ತಾನಿದ ಕೈಲಿ ಹಂಗೆ ಒಂದಾಯ್ತು, ಇನ್ನೊಂದದ. ಹಾಯ್ ಗೆಳೆಯರೇ, ಇವ ನಮ್ಮ ಬಾವ ಮೈದ, ಅವ ನಮ್ಮ ತಮ್ಮ. ಗಿಡ ಹಚ್ಚಕತ್ತಾರ. ದೇವರು ಇವರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ, ಒಳ್ಳೆಯದಾಗಲಿ. ನೀವು ಏನಂತ ಕಾಮೆಂಟ್ ಮಾಡ್ರಿ. ಗಿಡ ಮಾತ್ರ ಇಟ್ಟಿವಿ. ಈಗ ಮುಳ್ಳು ಕಡ ತೋರ್ಸೋಣ. ಸುತ್ತ ಮುಳ್ಳು ತೋರಿಸಿ ನಮ್ಮ ಹುಡುಗ ಮುಳ್ಳು ಕಡ್ಕೊಂಬಂದು ಹಾಕಂತದೆ. ಈಗ ಇಲ್ಲೊಂದು ಗಿಡ ನಡ್ಸಿವಿ, ಇಲ್ಲಿ ಮುಳ್ಳು ಕಡ್ದ್ವಿ, ಆಮೇಲೆ ಸುತ್ತ ಮುಳ್ಳು ಹಚ್ತೀವಿ. ಮುಳ್ಳು ಗಿಳ್ಳು ಹಚ್ಚಿ ರೆಡಿ ಮಾಡಿ 4 ಜನ ಒಟ್ಟಿಗೆ ನಿಂತು ಒಂದು ವಿಡಿಯೋ ಮಾಡ್ತೀವಿ. ಲಾಸ್ಟಿಗೆ ನಿಮ್ಮ ಮುಖಾಂತರ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ವಿಡಿಯೋ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ. ಸುಮ್ಮನೆ ಲೈಟಾಗಿ 2 ಗಿಡ ನಾಡಿಸ್ಬೇಕಂತ ಅನ್ಕೊಂಡಿದ್ದೆ. ಮುಂಜಾನೆ ಒಬ್ಬವಿದ್ದೆ ಇಲ್ಲಿ ನಮ್ಮ ಮಾವಿಗೆ ಹೋಗಿದ್ದೆ. 4 ಜನ ಕಲ್ತೀವಿ. ಅಣ್ಣ, ಮಾವ, ತಮ್ಮ ಎಲ್ಲರೂ ಕಲ್ತು ಮಾಡಕತ್ತೀವಿ. ಅದು ಸಣ್ಣದಲ್ಲ,
ಸುತ್ತ ಕಟ್ಟಿಗೆ ಹೊಡೆದು ಈಗ ಮುಳ್ಳು ನಾಡಕ್ಕೆ ಲೆವಲಕ್ಕೆ ಮನಸ್ಸು ಒಪ್ಪಿಂದು ಮಾಡಕತ್ತೀವಿ. ಸುಮ್ಮನೆ ಗಿಡ ನಾಡಿಸಿ ಹೋಗ್ಬೇಕನ್ನೋ ಪ್ಲಾನ್ನಾಗಿದ್ದೆ ನಾನು. ಇದು ಹೆಂಗೈತೆ ಅಂದ್ರೆ ಟಿಕ್ಕಾವು ಆರಿ ಕೊಡ್ಲಿ ಎಲ್ಲ ತಂದು ಸುತ್ತ ಜಾಲ್ರಿ ರೆಡಿ ಆಕೈತಿ. ಎಲ್ಲ ರೆಡಿ ಮಾಡಿದ್ಮೇಲೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಹಚ್ಚಿ ರೆಡಿ ಆದ್ಮೇಲೆ ನೋಡ್ರಿ ಎಲ್ಲರೂ ಮುಳ್ಳು ಕಡ್ದು. ಆದ್ರೆ ನಾನೇ ನಿಂತೀನಿ, ಎಲ್ಲ ಮುಳ್ಳು ಬಡಿಯಕತ್ತೀನಿ. ಹೆಂಗಾಗ್ಯದಂತ ನೋಡ್ರಿ. ಮುಳ್ಳು ಬಡಿಯೋ ಮನುಷ್ಯಿಲ್ಲ ನೋಡಿ ಇವನೇ. ಎಲ್ಲೇ ನಿಮ್ಮ ಬೆಲ್ಲಿ ಏನಾದ್ರು ಕೆಲಸ ಇತ್ತು ಗಿಡಗಳಿಗೆ ಮುಳ್ಳು ಪಳ್ಳು ಬಡಿಯಂಗಿದ್ರೆ ಒಂದು ನಂಬರ್ ಹಾಕತ್ತೆ, ನಿಮ್ಮದು ಫೋನ್ ಮಾಡಿರಿ, ಬರ್ತಾನೆ ನೀವು. ಎಷ್ಟು ನೈಸ್ ಹಸ್ತ ನೋಡ್ರಿ. ಗಿಡ ಒಳಗಾಗಿ ಬಿಡುತ್ತೆ ಅವನು. ನಾ ಆಡು ಪಾರ ಅಥವಾ ಆಡು ಕಡಿತೀವಿ ಅಂತೀವಿ. ಆಡಲ್ಲ, ಇದ್ರಾಗ ಇಂಚೆ ಬತ್ತು ಹೋಲಾರ್ದಾಗ ಮಾಡ್ಯ ನೀವು. ಇಲ್ಲದಾರ ನೋಡಿ ಕಂಪ್ಲೀಟ್ ಎಲ್ಲ ರೆಡಿ ಐತಿ ನೋಡ್ರಿ. ಗಿಡಾಗ ಸುತ್ತ ಮುಳ್ಳು ನೆಚ್ಚನ. ಇಲ್ಲಿ ನಮ್ಮ ಮಾವ ಮುಳ್ಳು ಕಡ್ದು ಕೊಟ್ಟಾನ. ನಾ ಸುಮ್ಮ ಒಂದು 2 ಹಣ್ಣು ಎಳ್ಕೊಂಬಂದಿನಿ. ಉಳ್ದೆಲ್ಲ ಇವನು ಮುಳ್ಳು ಹಚ್ಚನ, ಮುಳ್ಳು ಕಡ್ದಾನ. ರೆಡಿ ಅದ ನೋಡಿ. 2 ಗಿಡ ನೋಡ್ಕೊಂಬಿಡ್ರಿ. ಆಡು ಪಾಡು ಏನು ಹೋಲಾರ್ದಾಗ ಮಾಡ್ಯದ. ಓಕೆ ಅಣ್ಣ, ಡನ್ನ. ಏನು ಅಂದ್ಕೊಂಡಿದ್ವಿ, ಗಿಡ ಇಡ್ಬೇಕಿಲ್ಲಿ, ಗಿಡ ನಾಡಿಸ್ಬೇಕಂತ ಏನು ಅಂದ್ಕೊಂಡಿದ್ವಿ. ಆಲ್ರೆಡಿ 2 ಗಿಡ ತಂದು ಹಚ್ಚಿವಿ. ಬಟ್ ನಾವು ಏನು ಅಂದ್ಕೊಂಡ್ವಿ, ಏನು ಅಂದೀವಿ, ಮಾತಿನ ಪ್ರಕಾರ ಗಿಡ ಹಚ್ಚಿವಿ. ಬಟ್ ಗಿಡ ಆಗುತ್ತೋ ಬಿಡುತ್ತೋ ಅದನ್ನು ಜೋಪಾನ ಮಾಡೋದು ದೇವ್ರ ಕೈಯಾಗದ, ನಮಗೇನಿಲ್ಲ. ಏನು ಟ್ರೈ ಮಾಡ್ಬೇಕು ಎಲ್ಲನೂ ಮಾಡೀವಿ. ಮುಳ್ಳು ಹಚ್ಚಿವಿ, ಹಾಕಿವಿ, ತೋಡಿವಿ. ಇನ್ನೊಂದು ದಿವ್ಸ ನೀರು ಹಾಕ್ತೀವಿ. ನೀರು ಹಾಕಿ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಮುಂದಿನ ವಿಡಿಯೋ ಇಲ್ಲಿ ಇನ್ನೊಂದು ಬಸವನ ಗುಡಿ ಅದ. ಬಟ್ ಇವತ್ತು ಹಚ್ಚಲ್ಲ, ಇನ್ನೂ ಒಂದು ವಾರ ಬಿಟ್ಟು ಅಲ್ಲಿ ಒಂದು ಯಾವುದೋ ಒಂದು ಹಣ್ಣಿನ ಗಿಡ ತಂದು ಹಾಕ್ತೀವಿ. ಇವತ್ತಿನ ನಮ್ಮ ಕೆಲಸ, ನಮ್ಮ ವಿಡಿಯೋ ನಾವು ಹಚ್ಚಿರೋದು ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಬೈ, ಟಾಟಾ, ನಮಸ್ಕಾರ, ಧನ್ಯವಾದ. ಎಲ್ಲರೂ ಶೇರ್ ಮಾಡ್ರಿ ಅಂತ ಹೇಳ್ರಿ. ಹಂಗೆ ಎಲ್ಲರೂ ಶೇರ್ ಮಾಡಿರಿ.